ನಮಸ್ಕಾರ ಸ್ನೇಹಿತರೆ, ಚಿಕ್ಕಬಳ್ಳಾಪುರದಲ್ಲಿ ಪ್ಯಾನಲ್ ಬೋರ್ಡ್ ಎಲ್ಲ ಕೆಳಗಡೆ ಇರಿಸಬೇಕಾಯ್ತು ಸೆಲ್ಲರ್ಗೆ. ಹಾಗಾಗಿ ನಮ್ಮ ಬ್ರದರ್ ಕಾಲ್ ಮಾಡಿದ್ರು, ಹೋಗಿದ್ದೆ. ಇಲ್ಲಿ ಬಂದು ಎಲ್ಲ ದೊಡ್ಡ ದೊಡ್ಡ ಪ್ಯಾನಲ್ಗಳು ಸಪ್ರೇಟಾಗಿ ಬಂದಿದೆ. ಅದನ್ನೆಲ್ಲ ಸೆಲ್ಲರ್ಗೆ ಇಳಿಸ್ಕೊಂಡು ಅದಾದಮೇಲೆ ಇದನ್ನು ಅಸೆಂಬ್ಲಿ ಮಾಡಬೇಕು. ಇದು ಅಸೆಂಬ್ಲಿ ಬಂದು ಪ್ಯಾನಲಿಂಗ್ ಡಿಸೈನ್ ಯಾರು ಮಾಡಿರ್ತಾರೆ ಅವ್ರು ಬಂದು ಅಸೆಂಬ್ಲಿ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಅದಾದಮೇಲೆ ನಮ್ಮ ಕೇಬಲ್ ವರ್ಕು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕೆಪಾಸಿಟ್ರ್ ಪ್ಯಾನಲ್ ಬಂದಿರುತ್ತೆ, ಬ್ರೇಕರ್ ಪ್ಯಾನಲ್ಲು, ಮೀಟ್ರ್ ಪ್ಯಾನಲ್ಲು, ಅದ್ರ ಜೊತೆ UPS ಪ್ಯಾನಲ್ಲು, ಜನ್ರೇಟ್ರ್ ಪ್ಯಾನಲ್ಲು, ಅದ್ರ ಜೊತೆಗೆ ನಮ್ಮದು MCCB ಸಪ್ರೇಟ್ ಇರೋ ಪ್ಯಾನಲ್ಗಳು ಬಂದಿರುತ್ತೆ. ಇದನ್ನೆಲ್ಲ ಟೋಟಲ್ ಅಸೆಂಬ್ಲಿ ಮಾಡಿಬಿಟ್ಟು ಅದಾದಮೇಲೆ ನಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ, ಕೇಬಲಿಂಗ್ ವರ್ಕು ನೀವು ನೋಡ್ತಾ ಇರ್ಬೋದು. ಅದ್ರ ಜೊತೆಗೆ ಇಲ್ಲಿ ಕೆಲಸಕ್ಕೂ ಹುಡುಗರು ಬೇಕಾಗಿದ್ದಾರೆ, ಹಾಗಾಗಿ ಈ ಮಾಹಿತಿನ ಕೊಡ್ತಾ ಇದ್ದೀನಿ. ಸುಮಾರಷ್ಟು ಕಡೆ ಹಾಸ್ಪಿಟ್ಲು ಕೆಲಸಗಳು ನಡೀತದೆ. ನಮ್ಮ ಬ್ರದರು ಕುಮಾರ್ ಅಂತ ನಗ್ನಗ್ತಾನೆ ಇರ್ತಾರೆ, ಯಾವಾಗಲೂ ಖುಷಿಯಾಗಿ. ಹುಡುಗರಿಗೂ ಅಷ್ಟೇ ಖುಷಿಯಾಗಿ ನೋಡ್ಕೊತಾರೆ. ಯಾರಿಗಾದರೂ ಕೆಲಸದ ಮೇಲೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಅವರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸುಮಾರಷ್ಟು ಕಡೆ ಕೆಲಸ ನಡೀತಾಯಿದೆ. ಚಿಕ್ಕಬಳ್ಳಾಪುರ, ಹೊಸಕೋಟೆ, ಚನ್ನಪಟ್ಟಣದಲ್ಲೆಲ್ಲ ಕೆಲಸ ನಡೀತಾಯಿದೆ, ಹಾಸ್ಪಿಟ್ಲ್ ಕೆಲಸಗಳು. ಸುಮಾರಷ್ಟು ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಕೆಲಸ ಸಿಕ್ಕಿರಲ್ಲ. ಇವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ನಂದು ಹಾಕಿರ್ತೀನಿ. ಸುಮಾರಷ್ಟು ಜನ ಕೇಳೋದು, ಸರ್ ಮೆಸೇಜ್ ಮಾಡಿದ್ರೆ ನೀವು ರಿಪ್ಲೈ ಮಾಡಲ್ಲ ಅಂತ. ಬಾಯ್ ಅಂತ ಮೆಸೇಜ್ ಮಾಡಿದ್ರೆ ನಾನು ಏನಂತ ರಿಪ್ಲೈ ಮಾಡಲಿ? ಕೆಲಸದ ಬಗ್ಗೆ ಏನಾದರೂ ಮಾಹಿತಿ ಬೇಕಂದರೆ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಮಾಹಿತಿ ಕೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.